ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಕಮಲ್ ಹಾಸನ್ ವಿರುದ್ಧ ದೂರು. ತಗ್ ಲೈಫ್ ಸಿನಿಮಾ ಬಿಡುಗಡೆಯಾಗದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಲಬುರಗಿಯ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಹೊರ ರಾಜ್ಯದವರು ಮತ್ತು ಪರಭಾಷಿಗರು ಕನ್ನಡವನ್ನ ಕೀಳಾಗುವುದು ಮತ್ತು ಕಡೆಗಣಿಸುತ್ತಿರುವುದು ಇದೇ ಮೊದಲೇನಲ್ಲ. ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂಬ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಎರಡೂ ರಾಜ್ಯದ ನಾಗರಿಕರ ಮಧ್ಯೆ ಶಾಂತಿ ಮತ್ತು ಸುವ್ಯವಸ್ಥೆ ಹದಗೆಟ್ಟಿದ್ದು ಕನ್ನಡಿಗರಲ್ಲಿ ಕ್ಷಮೆಯಾಚಿಸಲು ಸಾರಾಸಗಟ್ಟಾಗಿ ನಿರಾಕರಿಸುತ್ತಿರುವ ತಮಿಳುನಾಡಿನ ಖ್ಯಾತ ಚಿತ್ರನಟ ಕಮಲ್ ಹಾಸನ್ ರವರ ತಗ್ ಲೈಫ್ ಸಿನಿಮಾ ಬಿಡುಗಡೆಯಾಗದಂತೆ ಮತ್ತು ಕಮಲ್ ಹಾಸನ್ ವಿರುದ್ಧ ಕಾನೂನು ರೀತಿಯ ಮೊಕದ್ದಮೆಯನ್ನು ದಾಖಲಿಸಿ ಕ್ರಮ ಕೈಗೊಳ್ಳಬೇಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಘಟಕದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಗೋಪಾಲ್ ನಾಟಿಕರ, ಅಭಿಷೇಕ ಬಾಲಾಜಿ, ಮನೋಹರ ಬಿರಾದಾರ, ಮಂಜು ಕುಸನೂರ, ರಾಜಶೇಖರ್ ಬಂಟನೂರ, ಶರಣು ದ್ಯಾಮ, ರಾಮಚಂದ್ರ ಗುತ್ತೇದಾರ, ನಿಜಲಿಂಗ ಸ್ವಾಮಿ, ಚಂದ್ರಶೇಖರ ಮಡಿವಾಳ, ಬಸವರಾಜ್ ಅಂಬಲಗೆ, ಇಲಿಯಾಸ್ ಬೇಗ್, ಅರ್ಜುನ ಶಿಂದೆ, ಪ್ರಕಾಶ್ ಕಾಚಾರೆ, ಅನಿಲ್ ಗುತ್ತೇದಾರ, ಅಭಿಷೇಕ್ ಕವಡೆ, ಅಫ್ರೋಜ್ ಆತುರ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಈಗ ಇತ್ತೀಚಿನ ದಿನಗಳಲ್ಲಿ ತಮಿಳ್ ಹಾಸನ್ ಅಂದರೆ ಕಮಲ್ ಹಾಸನ್ ಅವರ ಧ್ವನಿಸುಳಿ ಚಿತ್ರದ ಒಂದು ತಗ್ ಲೈಫ್ ಚಿತ್ರದ ಧ್ವನಿಸುಳಿ ಬಿಡುಗಡೆ ಸಮಯದಲ್ಲಿ ಕಮಲ್ ಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ತಮಿಳಿಗೆ ಲಿಪಿಯನ್ನು ಕೊಟ್ಟಿದ್ದು ಕನ್ನಡ ಅಂತ ಮೂರ್ಖನಿಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಕನ್ನಡಿಗರಿಗೆ ಧಕ್ಕೆಯನ್ನು ಉಂಟು ಮಾಡಿದ, ಭಾವನಾತ್ಮಕವಾಗಿ ಧಕ್ಕೆಯನ್ನು ಉಂಟು ಮಾಡಿದ ಕಮಲ್ ಹಾಸನ್ ಅವರಿಗೆ ಮೊದಲೇ ನಾವು ಧಿಕ್ಕಾರ ಹೇಳ್ತೀವಿ. ಈ ಸಮಯದಲ್ಲಿ ಅವರನ್ನು ಸಮರ್ಥಿಸಿಕೊಳ್ಳುವಂತಹ ಯಾರೇ ನಟರಾಗಲಿ ದಯವಿಟ್ಟು ನಮ್ಮ ಕನ್ನಡದ ಮನಸ್ಸುಗಳಿಗೆ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಬಾರ್ದು. ಇದೇ ರೀತಿ ಮುಂದುವರೆದರೆ ಅವರ ಚಿತ್ರ ನಮ್ಮ ಕರ್ನಾಟಕದಲ್ಲಿ ಯಾವ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗದಂತೆ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನಾವು ಅವರಿಗೆ ಮತ್ತೊಂದು ಸಲ ಧಿಕ್ಕಾರಕ್ಕೆ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ತಗ್ ಲೈಫ್ ಚಿತ್ರ ಬಿಡುಗಡೆ ಆಗಬಾರ್ದು. ಒಂದು ವೇಳೆ ಬಿಡುಗಡೆ ಆಯಿತು ಅಂದರೆ ನಾವು ಚಲನಚಿತ್ರ ಮಂದಿರಗಳಿಗೆ ನುಗ್ಗಿ ಕಲ್ಲನ್ನು ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸೇಡಂ ತಾಲೂಕಾ ಅಧ್ಯಕ್ಷ ರಾಮಚಂದ್ರ ಗುತ್ತೇದಾರ ನಾನು ಮಾತಾಡ್ತಾ ಇದ್ದೀನಿ. ಅದು ತಗ್ ಲೈಫ್ ಮೂವಿ ನಮ್ಮ ಕಮಲ್ ಹಾಸನ್ ಏನು ಹೇಳಿಕೆ ನೀಡಿದ್ದಾನೆ, ತಮಿಳು ಭಾಷೆಯಿಂದ ಕನ್ನಡ ಉಟ್ಕೊಂಡಿದೆ ಅಂತೇಳಿ. ಕನ್ನಡಕ್ಕೆ 2500 ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸ ಬಲ್ಲವ ಹಿಂಗೆಲ್ಲ ಮಾತಾಡೋಂಗಿಲ್ಲ. ಆ ಕಮಲ್ ಹಾಸನ್ಗೆ ಮಂಕು ಬುದ್ಧಿ ಬಡ್ದಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕಂದರೆ ಸರಿಯಾಗಿ ತಲೆ ಇದ್ರೆ ಹಿಂಗೆಲ್ಲ ಮಾತಾಡೋಂಗಿಲ್ಲ. ಯಾಕಂದರೆ ಕಮಲ್ ಹಾಸನ ಕೇವಲ ತಮಿಳು ಬಗ್ಗೆ ಅಷ್ಟೇ ಮಾತಾಡ್ತಕ್ಕಂಥ ವ್ಯಕ್ತಿ. ಕನ್ನಡ ಭಾಷೆಯಿಂದ ಸಾವಿರಾರು ಭಾಷೆಗಳು ಉದ್ಭವ ಆಗಿದೆ. ಆದರೆ ಕನ್ನಡ ಭಾಷೆ ಯಾವ ಭಾಷೆಯಿಂದ ಉದ್ಭವ ಆಗಿಲ್ಲ. ಮತ್ತು ಮೊಟ್ಟ ಮೊದಲನೇದಾಗಿ ನೃಪತುಂಗನ ನಾಡು ನಮ್ಮ ಕಲಬುರಗಿ ಜಿಲ್ಲೆ ಮಡಿಕೇರಿ ರಾಷ್ಟ್ರಕೂಟರ ನಾಡಿನಲ್ಲಿ ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ ನೀಡಿದ ನೆಲ ಇದು ಅಂತಕ್ಕಂಥದ್ದು ನಾವೆಲ್ಲ ಮರೆಯಲಾರ್ತಕ್ಕಂಥ ವಿಷಯ ಇದೆ. ಇಲ್ಲಿ ಯಾವ ನೆಲದಲ್ಲಾದರೂ ಕನ್ನಡ ಮರಿಬೋದು. ಇದು ಕರ್ನಾಟಕ ಮತ್ತು ಇದು ಕಲಬುರಗಿ ಜಿಲ್ಲೆಯಿಂದ ಕಮಲ್ ಹಾಸನ್ ಅವರಿಗೆ ಮುಂದಿನ ದಿನಗಳಲ್ಲಿ ಆ ಮೂವಿ ಎಲ್ಲಿಯಾದರೂ ಥಿಯೇಟ್ರ್ಗಳಲ್ಲಿ ಬಂದರೆ ಮೊದಲು ಕಲಬುರಗಿ ಜಿಲ್ಲೆ ಮುಂದಿರ್ತದೆ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಲ್ಲು ತೂರಾಟ ಮಾಡೋದರ ಮುಖಾಂತರ ಆ ಮೂವಿಯನ್ನು ನಿಂದಿರಿಸ್ತೀವಿ. ಕಮಲ್ ಹಾಸನ್ಗೆ ತಕ್ಕ ಪಾಠ ಕಲಿಸ್ತೀವಿ. ಕನ್ನಡಿಗರ ಶಕ್ತಿ ಏನಾದಂತಕ್ಕಂಥದ್ದು ನಾವು ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಚಲನಚಿತ್ರ ನಟ ಕಮಲ್ ಹಾಸನ್ ಅವರು ನಮ್ಮ ಕನ್ನಡ ಹುಟ್ಟಿರೋದೇ ತಮಿಳಿನಿಂದ ಅಂತ ಹೇಳಿಕೆ ನೀಡಿದ್ದಾರೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕಲಬುರಗಿ ಜಿಲ್ಲಾ ಘಟಕ ಇದು ಖಂಡಿಸ್ತೇವೆ. ಯಾಕಂದರೆ ಇವತ್ತು ಕನ್ನಡ ನಾಡು ನುಡಿ ಕನ್ನಡದ ಬಗ್ಗೆ ಗೊತ್ತಿಲ್ಲದೆ ಇವತ್ತು ಮಾತಾಡ್ತಾ ಇರೋದು ಇದು ಖಂಡನೀಯ. ಇವತ್ತು ಕೆಲವು ನಟ ನಟಿಯರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದು ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಕನ್ನಡ ಚಿತ್ರ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಇವತ್ತು ಯಾರೋ ಒಬ್ಬ ಪರಭಾಷೆದವನು ನಮ್ಮ ಕನ್ನಡ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾನಂದರೆ ತಾವೆಲ್ಲರೂ ಕೂಡ ಧ್ವನಿಗೊಟ್ಟು ಬರೀ ಕನ್ನಡ ಪರ ಹೋರಾಟಗಾರರಿಗೆ ಅಷ್ಟೇ ಅಲ್ಲ ಇದು ಹೋರಾಟ. ಇದು ಪ್ರತಿಯೊಬ್ಬ ಕನ್ನಡದ ಚಲನಚಿತ್ರ ನಟ ನಟಿಯರು ಕೂಡ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ತಗ್ ಲೈಫ್ ಅನ್ನೋ ಚಿತ್ರವನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಲೇಬೇಕು. ಒಂದು ವೇಳೆ ಹಂಗೇನಾದರೂ ಕನ್ನಡ ಚಲನಚಿತ್ರ ಮಂಡಳಿ ಯಾವುದೇ ನಿರ್ಧಾರ ಏನಾದರೂ ಮಾಡಿದರೆ ಕನ್ನಡ ಪರ ಹೋರಾಟಗಾರ ನಾವೆಲ್ಲರೂ ಕೂಡ ಚಿತ್ರಮಂದಿರಿಗೆ ಹೋಗಿ ಕಲ್ಲು ಹೊಡೆಯೋದಾಗಿರ್ಬೋದು, ಆ ಬ್ಯಾನರ್ಗೆ ಸುಡುವಂಥ ಕೆಲಸ ಇವತ್ತು ರಕ್ಷಣಾ ವೇದಿಕೆ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇವತ್ತು ಕನ್ನಡ ಪರ ಹೋರಾಟಗಾರರು ಮತ್ತು ಚಿತ್ರಮಂಡಳಿಗೆ ಒಂದು ಭೇಟಿ ಕೊಟ್ಟು ಇದ್ದಾಗ ಆ ಚಿತ್ರಮಂಡಳಿ ಅವ್ರಿಗೆ ಕರೆ ಮಾಡಿ ಮುಖಾಂತರ ಮತ್ತು ಮಾಧ್ಯಮ ಮುಖಾಂತರ ಇವಾಗ ಕಮಲ್ ಹಾಸನ್ ಅವರು ಅವರ ಕ್ಷಮೆಯನ್ನು
ನಾವು ಕೇಳೋದಿಲ್ಲ, ನನ್ನ ಹೇಳಿಕೆಯನ್ನು ಸಮರ್ಥನೆ ಕರೆಕ್ಟಾಗಿದೆ ಅನ್ನೋ ರೀತಿಯಲ್ಲಿ ಏನು ದರ್ಪದ ಮಾತಾಡಿದ್ದಾರೆ. ಕೂಡಲೇ ಅವರು ನಾನು ಕಮಲ್ ಹಾಸನ್ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನೀವು ಕನ್ನಡದ ಬಗ್ಗೆ ಗೊತ್ತಿಲ್ಲ ಅಂದರೆ 100 ರೂಪಾಯಿ ನೋಟ್ಗಳನ್ನು ತೆಗೆರಿ. ಅವಾಗ ಕನ್ನಡದ ಯಾವ ಸ್ಥಾನದಲ್ಲಿ ನಮ್ಮ ಕನ್ನಡ ಇದೆ, ತಮಿಳು ಯಾವ ಸ್ಥಾನದಲ್ಲಿದೆ ಅಲ್ಲೇ ತಿಳ್ಕೊಬೋದು. ಯಾವ ಭಾಷೆಯಿಂದ ಯಾವ ಭಾಷೆ ಉಟ್ಕೊಂಡು ಅನ್ನೋದನ್ನ ನಾವು ತಿಳ್ಕೊಬೇಕು. ಕೂಡಲೇ ಕ್ಷಮೆಯನ್ನು ಕೇಳಿದ್ರೆ ಈ ಹೋರಾಟ ಇಲ್ಲೇ ನಿಲ್ಲುತ್ತೆ. ಒಂದು ವೇಳೆ ಕ್ಷಮೆ ಕೇಳದಿದ್ದರೆ ಕನ್ನಡ ತಗ್ ಲೈಫ್ ಮೂವಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ತಮಿಳು ಪಿಕ್ಚರನ್ನೇ ಕನ್ನಡದಲ್ಲಿ ಬ್ಯಾನ್ ಮಾಡುವಂಥ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ.